ಪ್ರೀತಿಯ ವೀಕ್ಷಕರೇ, ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸುದ್ದಿ ಏನಪ್ಪಾ ಅಂದ್ರೆ, ಅಂದು ಸದನದಲ್ಲಿ ಅಬಕಾರಿ ಇಲಾಖೆ ಮೇಲೆ KM ಶಿವಲಿಂಗೇಗೌಡರು ವಾಗ್ದಾಳಿ ಮಾಡಿದ್ರು. ಇಂದು ಅದೇ ಶಿವಲಿಂಗೇಗೌಡರು ಅಬಕಾರಿ ಮಂತ್ರಿಯಾಗಿದ್ದಾರೆ. ಜೊತೆಗೆ ಇವತ್ತು ರಾಜೀನಾಮೆ ಕೊಡ್ತಾರ ಅನ್ನುವುದೇ ಒಂದು ದೊಡ್ಡ ಸುದ್ದಿಯಾಗಿದೆ. ವೀಕ್ಷಕರೇ, ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಗೊತ್ತು, ಸದನದಲ್ಲಿ ಶಾಸಕರಾಗಿದ್ದಾಗ ಶಿವಲಿಂಗೇಗೌಡರು 22,000 ಕೋಟಿನಲ್ಲಿ ಎಣ್ಣೆ ಕುಡಿಯೋದು ಬಾಬತ್ನಿಂದ ಬರೋ ಟ್ಯಾಕ್ಸು ಗ್ರಾಮೀಣ ಭಾಗದಿಂದ 17% ಬರುತ್ತೆ ಅಂತಕ್ಕಂಥ ಅಬಕಾರಿ ಮಂತ್ರಿಗಳ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಅಕ್ಕಿ ಕೊಡ್ತೀವಿ ಅಂತೀವಲ್ಲ, ಅವ್ರಿಗೆ ಕೊಡೋದೇ 2,000 ಕೋಟಿ. ನಾವು ತಗೊಳೋದು ಎಷ್ಟು ಅವರಿಂದ? ಇದು ಪಾಪದ ಹಣ, ಹಾಗೆ ಹೀಗೆ ಅಂತ ಹೇಳಿ ಸದನದಲ್ಲಿ ಅಬಕಾರಿ ಸಚಿವರ ವಿರುದ್ಧ ಇದೇ ಶಿವಲಿಂಗೇಗೌಡರು ವಾಗ್ದಾಳಿ ಮಾಡಿದ್ರು. ಅಂದ್ರೆ ಅರಸೀಕೆರೆಯ ಶಿವಲಿಂಗೇಗೌಡರು. ಯಾಕಪ್ಪ ಅಂದ್ರೆ, ನೀವು ಕೊಡುವ 5 kg ಅಕ್ಕಿಗೆ 1 ಕ್ವಾರ್ಟರಿನ ಮೇಲೆ 50 ರೂಪಾಯಿ ಸಂಪಾದನೆ ಮಾಡ್ತೀರಾ. ಆ ಪಾಪದ ಹಣದಲ್ಲಿ ಬಡವ್ರನ್ನ ಹಾಳು ಮಾಡ್ತಾ ಇದ್ದೀರಾ ಅಂತ ಶಿವಲಿಂಗೇಗೌಡರು ಸರ್ಕಾರದ ವಿರುದ್ಧ ಮತ್ತು ಅವನು 1 ಕ್ವಾರ್ಟರ್ ಮಾರಿದ್ರೆ, 1 ಕ್ವಾರ್ಟರ್ ಕುಡಿದ್ರೆ ಅವನ ಮನೆಯಲ್ಲಿ ನೀವು ಕೊಡೋ ಅಕ್ಕಿ 5 kg 15 ರೂಪಾಯಿ, 1 ಕ್ವಾರ್ಟರ್ಗೆ ಕಲಾಸ್. ಅಬಕಾರಿ ಸಚಿವರ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಆದ್ರೆ ವಿಪರ್ಯಾಸ ಏನಪ್ಪಾ ಅಂದ್ರೆ, ಈಗ ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಶಿವಲಿಂಗೇಗೌಡರು ಅಬಕಾರಿ ಇಲಾಖೆಯ ಸಚಿವರಾಗಿದ್ದಾರೆ. ವೀಕ್ಷಕರೇ, ಈಗ ಜನ ಕೇಳ್ತಿರುವ ಪ್ರಶ್ನೆ ಏನಂದ್ರೆ, ಅವ್ರ ಹಣ, ಟ್ಯಾಕ್ಸ್ ಹಣನ ಇತರೆ ಎಲ್ಲ ಈ ದೇಶದ ಸೌಭಾಗ್ಯಕ್ಕೋಸ್ಕರ ನಾವು ಉಪಯೋಗಿಸ್ತಾ ಇದೀವಿ. ಅವ್ರ ಹಣದಲ್ಲಿ ನಾವು ರಾಜ್ಯ ಆಳ್ತಾ ಇದೀವಿ. ಶಿವಲಿಂಗೇಗೌಡರೇ, ಅಂದು ವಿಧಾನಸಭೆಯ ಸದನದಲ್ಲಿ ಅಬಕಾರಿ ವಿರುದ್ಧ ಅರ್ಚಾಡಿ ಕೂರ್ಚಾಡಿ ಮಾಡಿದ ನೀವು ಇಂದು ಅಬಕಾರಿ ಮಂತ್ರಿಯಾಗಿದ್ದೀರಾ. ಯಾವಾಗ ರಾಜೀನಾಮೆ ಕೊಡ್ತೀರಾ ಅಂತ ಜನ ಕೇಳ್ತಾ ಇದ್ದಾರೆ. ವೀಕ್ಷಕರೇ ನೋಡಿ, ಶಿವಲಿಂಗೇಗೌಡರು ಅಬಕಾರಿ ಮಂತ್ರಿಯಾಗಿ ಈಗ 3 ದಿನ ಕಳೆದಿದೆ. ಆದರೆ ಇನ್ನು 3 ದಿನದ ನಂತರವೂ ಸಹ ಶಿವಲಿಂಗೇಗೌಡರು ಯಾವುದೇ ರಿಯಾಕ್ಟ್ ಮಾಡ್ತಾ ಇಲ್ಲ. ಯಾಕಪ್ಪ ಅಂದ್ರೆ, ಅಂದು ಸದನದಲ್ಲಿ ನೀವು ಮಾಡಿದ್ದ ಒಂದು ಭಾಷಣ ಈಗ ರಾಜ್ಯದಲ್ಲಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಈಗ ಯುವಕರು ಸಹ ಕೇಳ್ತಾ ಇದ್ದಾರೆ, ಸದನದಲ್ಲಿ ನೀವು ಮಾಡಿದ ಭಾಷಣಕ್ಕೆ ನಾವು ನಿಮ್ಮ ಆಗಿದ್ದು ಅಂದ್ರೆ ನಿಮ್ಮ ಬೆಂಬಲವನ್ನು ಸೂಚಿಸಿದ್ದು. ಆದ್ರೆ ಈಗ ನೀವು ಅಬಕಾರಿ ಮಂತ್ರಿಯಾಗಿದ್ದೀರಾ, ನೀವು ರಾಜೀನಾಮೆ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ. ಶಿವಲಿಂಗೇಗೌಡರೇ, ನೀವು ರೈತರ ಪರವಾಗಿ ಮಾತಾಡಿದ್ದಾಗ ಇಡೀ ರಾಜ್ಯದ ಜನ ನಿಮ್ಮ ಹಿಂದೆ ನಿಂತಿದ್ರು. ಎಣ್ಣೆಯ ಬಗ್ಗೆ ಮಾತಾಡಿದ್ದಾಗ ರಾಜ್ಯದ ಜನ ನಿಮ್ಮ ಹಿಂದೆ ನಿಂತಿದ್ರು. ಯಾಕಪ್ಪ ಅಂದರೆ, ಶಿವಲಿಂಗೇಗೌಡರು ನಮ್ಮ ಪರವಾಗಿ ಮಾತಾಡ್ತಿದ್ದಾರೆ, ಬಡವರ ಪರವಾಗಿ ಶಿವಲಿಂಗೇಗೌಡರು ಇದ್ದಾರೆ ಅಂತ. ಯಾಕೆಂದ್ರೆ ನೀವು ಹೇಳ್ತಾ ಇದ್ರಿ 1 ಕ್ವಾರ್ಟರಿನ ಮೇಲೆ 50 ರೂಪಾಯಿ ಸರ್ಕಾರಕ್ಕೆ ಬರುತ್ತೆ. ಅಂದರೆ ಎಷ್ಟು ಕೋಟಿ ಸರ್ಕಾರಕ್ಕೆ ಅಬಕಾರಿಯಿಂದ ಆದಾಯ ಇದೆ ಅಂತ ಹೇಳ್ತಾ ಇದ್ರಿ. 22,000 ಕೋಟಿನಲ್ಲಿ ಎಣ್ಣೆ ಕುಡಿಯೋದು ಬಾಬತ್ನಿಂದ ಬರೋ ಟ್ಯಾಕ್ಸು ಗ್ರಾಮೀಣ ಭಾಗದಿಂದ 17% ಬರುತ್ತೆ ಅಂತ. ಜೊತೆಗೆ ನೀವು ಬಡವರಿಗೆ ಕೊಡುವ 5 kg ಅಕ್ಕಿಗೆ ಇದು ಯಾವ ಸಮ ಅಂತ ಕೇಳ್ತಾ ಇದ್ರಿ. ಈಗ ನೀವು ಅಬಕಾರಿ ಸಚಿವರಾಗಿದ್ದೀರಾ, ರಾಜೀನಾಮೆ ಕೊಡ್ತೀರಾ. ನಾವು ಆಹಾರ, ಫುಡ್, ಅಕ್ಕಿ ಕೊಡ್ತೀವಿ ಅಂತೀವಲ್ಲ, ಅವ್ರಿಗೆ ಕೊಡೋದೇ 2,000 ಕೋಟಿ. ಇಲ್ಲ, ರಾಜ್ಯದಲ್ಲಿ ಎಣ್ಣೆಯನ್ನೇ ಬಂದ್ ಮಾಡ್ತೀರಾ. ನೀವು ಈಗ ರಾಜ್ಯದ ಜನತೆಗೆ ಮತ್ತು ಯುವಕರಿಗೆ ಉತ್ತರ ಕೊಡಬೇಕು ಶಿವಲಿಂಗೇಗೌಡರೇ. ಯಾಕೆ ಅಂದ್ರೆ, ನಿಮ್ಮ ಪ್ರಕಾರದಲ್ಲಿ ರಾಜಕೀಯದಲ್ಲಿ ಇರುವ ಶಾಸಕರಾಗಲಿ ಸಚಿವರಾಗಲಿ ಎಲ್ಲರೂ ಸುಳ್ಳುಗಾರರು. ಎಲ್ಲರೂ ಸುಳ್ಳು ಹೇಳಿ ಜನಕ್ಕೆ ಮೋಸ ಮಾಡ್ತಿದ್ದಾರೆ, ಲೂಟಿ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರಿ. ಕುಮಾರಸ್ವಾಮಿ ಸುಳ್ಳುಗಾರರು, ದೇವೇಗೌಡರು ಸುಳ್ಳುಗಾರರು, ಎಲ್ಲರೂ ನೀವು ವಾಗ್ದಾಳಿ ಮಾಡದಂತ ನೀವೊಬ್ಬರೇ ಸತ್ಯ ಹರಿಶ್ಚಂದ್ರರಾಗಿದ್ರಿ. ಈಗ ಕೊಟ್ಟ ಮಾತನ್ನು ಉಳಿಸ್ಕೋತೀರಾ ಶಿವಲಿಂಗೇಗೌಡರೇ. ಈಗ ಅಬಕಾರಿ ಸಚಿವಕ್ಕೆ ರಾಜೀನಾಮೆ ಕೊಟ್ಟು ನಾನು ಕೊಟ್ಟಂತ ಮಾತಿಗೆ ಇವತ್ತು ಬದ್ಧವಾಗಿದ್ದೇನೆ ಅಂತ ಜನರ ಮುಂದೆ ತೋರಿಸ್ತೀರಾ ಶಿವಲಿಂಗೇಗೌಡರೇ? ಇದು ಜನ ಕೇಳುತ್ತಿರುವ ಪ್ರಶ್ನೆ. ಇದಕ್ಕೆ ಜನರಿಗೆ ಆದಷ್ಟು ಬೇಗ ಉತ್ತರ ಕೊಡಿ. ನಿಮ್ಮ ರಾಜೀನಾಮೆಯನ್ನು ಕೊಡಲು ನಾವು ನೋಡುತ್ತಿದ್ದೇವೆ. ಯಾವಾಗ ರಾಜೀನಾಮೆ ಕೊಟ್ಟು ಜನರ ಮುಂದೆ ಬಂದು ಹೇಳ್ತೀರಾ, ನನಗೆ ಅಬಕಾರಿ ಮಂತ್ರಿ ಕೊಟ್ಟಿದ್ರು, ನನಗೆ ಅದರಲ್ಲಿ ಕೆಲಸ ಮಾಡಲು ಇಷ್ಟ ಇಲ್ಲ, ರಾಜ್ಯದ ಒಳಿತು ಮತ್ತೆ ಬಡವರ ಪರವಾಗಿ ನಾನು ನಿಲ್ಲಬೇಕು ಅಂತ ಈಗ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ನೀವು ಹೇಳಬೇಕು. ಅದಕ್ಕೆ ಜನರು ಮತ್ತೆ ಕರ್ನಾಟಕದ ಜನರು ಕಾಯ್ತಿದ್ದಾರೆ.
ವೀಕ್ಷಕರೇ, ಇದರ ಬಗ್ಗೆ ನಿಮಗೆ ಏನನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಶಿವಲಿಂಗೇಗೌಡರು ಅಬಕಾರಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಇಲ್ವಾ ಅನ್ನೋದನ್ನು ಸಹ ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.